तो स्वागत है आपका ATV न्यूज़ में। मैं आपके साथ आसिफ शेख। कल बीजापुर में देर रात मशहूर गणपति चौक में कुछ किड़गिड़ियों ने गणपति सर्कल के ग्लास को पत्थरों से तोड़ दिया, जिससे गणपति सर्कल को लगाया हुआ ग्लास चूर चूर हो गया। जब सुबह वहां पुजारी पूजा करने के लिए पहुंचे तो देखकर हैरान रह गए। इस मौके पर हिंदू कार्यकर्ता और बीजेपी नेता उमेश मंडाल मीडिया से बात करते हुए ये कहा कि जिसने भी ये किया है वो खुद ब खुद पुलिस स्टेशन में हाजिर हो जाएं और ये जिसने भी किया है बीजापुर का माहौल खराब करने के मकसद से किया है और ये पूरी वारदात सीसीटीवी में दर्ज। ಒಳ್ಳೆ ಈ ಇಂಡಿ ರಸ್ತೆಯಲ್ಲಿ ಇರತಕ್ಕಂಥ ಗಣಪತಿ ಸರ್ಕಲ್ನಲ್ಲಿ ಕೆಲವೊಂದು ಕಿಡಿಗೇಡಿಗಳು ಆ ಗ್ಲಾಸ್ ಹೊಡೆದಾಕಿದ್ದಾರೆ. ಅದನ್ನು ಬೆಳಗ್ಗೆ ಇವತ್ತು ಅಲ್ಲಿ ದರ್ಶನಕ್ಕೆ ಹೋದಾಗ ಗ್ಲಾಸ್ ತುಂಡಾಗಿ ಬಿದ್ದಿದ್ದು, ಕಲ್ಲು ಕೂಡ ಬಿದ್ದಿದ್ದೆವು. ಅದಕ್ಕೆ ಇವು ಯಾರೋ ಹಿಂದೂಗಳನ್ನು ಕೆರಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹಬ್ಬದ ಸಮಯದಲ್ಲಿ ಇವೆಲ್ಲ ಆಗಬಾರ್ದು. ಯಾಕಂದ್ರೆ ಯಾರೂ ಸಹನೆ ಕೂಡ ಕಳ್ಕೊಳ್ಬಾರ್ದು. ಯಾಕಂದ್ರೆ ಒಮ್ಮೆ ಕೆರಳಿದ್ರಪ್ಪ ಅಂತಂದ್ರೆ ಏನಾಗ್ತದೆ ತಮಗೂ ಗೊತ್ತಿದ್ದ ವಿಷಯ ಐತಿ. ನಾನು ಎಚ್ಚರಿಕೆ ಕೊಡ್ತಿದ್ದೀನಿ, ಯಾರೇ ಇರ್ಲಿಕ್ಕೆ ಅವ್ರು ಬಂದು ಅವರು ಠಾಣೆಗೆ ಹಾಜರಾಗಬೇಕು. ಮತ್ತು ನಾನು ಈಗಾಗಲೇ ಸ್ಟೇಷನಲ್ಲಿ FIR ಕೂಡ ದಾಖಲು ಮಾಡಿದ್ದೇವೆ. ಅವ್ರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾರೇ ಇರ್ಲಿಕ್ಕೆ ನಿರ್ದಿಷ್ಟ ಅವ್ರ ಕ್ರಮ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತಂದು ನಾನು ವಿನಂತಿಸಿದ್ದೇನೆ. ಮತ್ತು ಇಲ್ಲಿ ಉದ್ದಕರ ಹೋರಾಟಕ್ಕೆ ನಾವು ಸಿದ್ಧರಾಗ್ತೇವೆ. ಯಾಕಂದ್ರೆ ಇವತ್ತು ಈಗಾಗಲೇ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. CCTV ಫುಟೇಜನ್ನು ತೆಗೆದುಕೊಂಡು CCTV ಫುಟೇಜ್ ಮೂಲಕ ನಾವು ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಉಸ್ತುವಾರಿ ಸಚಿವರು ಹಿಂದೂಗಳನ್ನು ಕೆರಳಿಸುವಂಥ ಕೆಲಸ ಯಾರೂ ಮಾಡಬಾರ್ದು. ಯಾಕಂದ್ರೆ ಒಮ್ಮೆ ಕೆರಳತಪ್ಪ ಕೋಮರ ಸಾಮರಸ್ಯ ಹಾಳಾಯ್ತಂದ್ರೆ ಇವತ್ತು ಈಗ ನೋಡ್ರಿ ಈ ಭಾರತ ದೇಶದೊಳಗೆ ಎಲ್ಲಿ ಗಲಾಟೆ ಆದರೂ ಕೂಡ ಬಿಜಾಪುರದಲ್ಲಿ ಆಗಿಲ್ಲ. ಈ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರತಕ್ಕಂಥ ಕೃತ್ಯ ಇದೆ. ಅದನ್ನು ಕೂಡಲೇ ಅದನ್ನು ಬಂಧಿಸಬೇಕು. तो और खबरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।